ಪ್ರತಿ ಬಾರಿಯೂ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿರತಕ್ಕಂತಹ ಸಂಡೂರಿನಲ್ಲಿ ಈ ಬಾರಿ ಮೊದಲ ಬಾರಿ ಬಿಜೆಪಿ ಟಿಕೆಟ್ ಪಡೆದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕಾಂಪಿಟೇಷನ್ ನೀಡಿದಂತಹ ಈ ಒಂದು ಬಿಜೆಪಿ ಅಭ್ಯರ್ಥಿಯಾಗಿರತಕ್ಕಂತಹ ಬಂಗಾರು ಹನುಮಂತ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಗೆ ಅನಿಸ್ತಿದೆ ಚುನಾವಣೆ ರಿಸಲ್ಟ್ ಬಗ್ಗೆ? ಇದು ಏನು ಹೇಳಿದ್ನಲ್ಲ, ಧರ್ಮ ಅಧರ್ಮ ನಡುವೆ ನಡೆತಕ್ಕಂಥ ಚುನಾವಣೆ. ಇಲ್ಲಿ ಹಣಬಲ ಕೆಲಸ ಮಾಡಿದೆ. ನಾವು ಸ್ಪರ್ಧೆ ಮಾಡಿರೋದು ತುಕಾರಾಂ ಮತ್ತು ಸಂತೋಷ್ ಲಾಡ್ ವಿರುದ್ಧ ಅಲ್ಲ, ಸ್ವತಃ ಮುಖ್ಯಮಂತ್ರಿ ವಿರುದ್ಧ. ಹಾಗಾಗಿ ಅವರೇನು ಅಕ್ರಮವಾಗಿ ಬಂದಿರತಕ್ಕಂಥ ಹಣ ಹಂಚಿ ಚುನಾವಣೆ ಮಾಡಿದ್ರೆ ಅವ್ರು ನ್ಯಾಯಯುತವಾದ ಚುನಾವಣೆ ಅಲ್ಲ. ಮತ್ತು ಕಾಂಗ್ರೆಸ್ ಸರ್ಕಾರ ಅವ್ರದ್ದಿದೆ, ಆಡಳಿತ ಅಂತ ಸಂಪೂರ್ಣ ದುರುಪಯೋಗ ಪಡಿಸ್ಕೊಂಡವ್ರೆ. ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಸೋಲಿನ ಹೊಣೆಯನ್ನು ನಾನೇ ಹೊತ್ಕೊಳ್ತೀನಿ. ಇದ್ರ ಬಗ್ಗೆ ಏನಿಲ್ಲ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಾರ್ಟಿ ಸ್ಟ್ರಾಂಗ್ ಆಗಿರ್ತೈತೆ. 28ಕ್ಕೆ ಭಾರತೀಯ ಜನತಾ ಪಕ್ಷದ ಶಾಸಕರು ಆದ ಆಗ್ತಾರೆ ಅಂತ ಇಷ್ಟಪಡ್ತೀನಿ. ಕಳೆದ ಚುನಾವಣೆ ಆಗುತ್ತೆ, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಅಂತರ ಕಡಿಮೆ ಆಗಿದೆ. ಜನರು ಸಹ ಬಿಜೆಪಿ ಪರವಾಗಿ ಒಲವು ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ನೀವು ಈಗ ಸಂಡೂರು ಕ್ಷೇತ್ರದಲ್ಲಿನೇ ಜನಸಂಪರ್ಕದಲ್ಲಿ ಇರ್ತೀರಾ, ಹೇಗೆ? ನಾವು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬೇಕು ಎಲ್ಲ ಕಡೆ ಇರ್ತೀವಿ ಅಂತ ತೊಂದರೆ ಇಲ್ಲ. ನಮ್ಮ ಸಹೋದರ ಯುವಕರು ಇದ್ದಾರೆ, ನಾವು ಇದ್ದೀವಿ, ಆಮೇಲೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಬದ್ಧವಾಗಿರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಮಟ್ಟಿಗೆ ಈ ಒಂದು ನಿಮ್ಮ ಪರವಾಗಿ ಸಾಕಷ್ಟು ರಾಜ್ಯ ಮತ್ತು ರಾಷ್ಟ್ರ ನಾಯಕರೆಲ್ಲ ಬಂದು ಪ್ರಚಾರ ಮಾಡಿದ್ರು. ಅವರಿಗೆಲ್ಲ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಯಾವುದು? ಈಗ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಬಿಜೆಪಿ ಪಕ್ಷದ ನಾಯಕರೆಲ್ಲ ಬಂದು ಪ್ರಚಾರದಲ್ಲಿ ಪಾಲ್ಗೊಂಡು ಸಪೋರ್ಟ್ ಮಾಡಿದ್ರು. ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಪ್ಪ? ಬಿಜೆಪಿ ಮತ್ತು ಕಾಂಗ್ರೆಸ್ ವಿಚಾರದಲ್ಲಿ ಸಾಕಷ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇದು ಮಾಡಿದ್ರು. ಎಲ್ಲರಿಗೂ ನಾನು ಈ ಒಂದು ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂತಹ ಬಂಗಾರು ಹನುಮಂತರವರು ಈ ಬಾರಿ ಜನರು ನಮಗೂ ಸಹ ಮತ ನೀಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ನಾನು 2028ರ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಯನ್ನು ಆಗಿ ಗೆಲ್ಲುವುದು ಗ್ಯಾರಂಟಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವ ಎನ್ನುವುದನ್ನು ಮಾತನ್ನು ಪುನರಪಿ ಮತ್ತೆ ಉಚ್ಚರಿಸಿದ್ದಾರೆ.